ನಾಲ್ವರು ವಿದ್ಯಾರ್ಥಿನಿಯರು ಸಮುದ್ರ ಪಾಲಾದ ನಂತರ ಸರ್ಕಾರ ಅವರ ಕುಟುಂಬಕ್ಕೆ ಪರಿಹಾರವನ್ನೇನೋ ಘೋಷಣೆ ಮಾಡಿತು. ಬಟ್ ಈ ಸಾವಿಗೆ ಸಂಬಂಧಪಟ್ಟಂತೆ ಅನೇಕರ ನಿರ್ಲಕ್ಷ್ಯದ ಬಗ್ಗೆ ಕೂಡ ನಾವು ವರದಿಯನ್ನು ಮಾಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಕೋಲಾರಕ್ಕೆ ನಾಲ್ವರು ವಿದ್ಯಾರ್ಥಿನಿಯರ ಮೃತದೇಹವನ್ನ ಸಾಗಿಸಲಾಗಿದೆ. ಮೃತದೇಹದ ಎದುರು ಕುಟುಂಬಸ್ಥರ ಆಕ್ರಂದನ ಅಂತೂ ಮುಗಿಲು ಮುಟ್ಟಿದೆ. ಅನ್ಯಾಯದ ಸಾವಿದು ಅಂತ ಪಾಪ ಅವರು ಹೇಳಿಕೊಳ್ಳುವಾಗ ನಿಜಕ್ಕೂ ಸಂಕಟ ಆಗ್ತಾ ಇತ್ತು. ಕೋಲಾರದ ಜಿಲ್ಲಾಡಳಿತ ವತಿಯಿಂದ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಾಗಿದೆ. ಪೋಷಕರಿಗೆ ಮೃತದೇಹವನ್ನು ಜಿಲ್ಲಾಡಳಿತ ಹಸ್ತಾಂತರ ಮಾಡಿದೆ. ಮೃತರ ಕುಟುಂಬಕ್ಕೆ ಕ್ರೈಸ್ತ ಸಂಸ್ಥೆಯಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಿಸಲಾಗಿದೆ. ದಿನಾಂಕ 10-12-2024 ಮಂಗಳವಾರ ಕಾರವಾರ ಹತ್ತಿರ ಇರುವಂಥ ಒಂದು ಮುರುಡೇಶ್ವರದಲ್ಲಿ ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ತೆರಳಿದರು. ಅಲ್ಲಿ ನಡೆದಂಥ ಅಹಿತಕರ ಘಟನೆಯಿಂದ 4 ಜನ ಈ ಒಂದು ನೀರು ಪಾಲಾಗಿ ಅಸುನೀಗಿದ್ದಾರೆ. ಅವರ ಒಂದು 4 ಜನ ಶ್ರಾವಂತಿ, ದೀಕ್ಷಾ, ವಂದನಾ ಮತ್ತು ಲಾವಣ್ಯ, ಈ 4 ಜನರ ಒಂದು ಬಾಡಿಗಳು ನಮಗೆ ರಿಕವರಿ ಆಗಿದೆ. ಅಲ್ಲಿಂದ ಕಾರವಾರದಿಂದ ನಾವು ಇಲ್ಲಿಗೆ ತಂದಿದ್ದೇವೆ. ಇವತ್ತು ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ನಾವು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಜೊತೆಗೆ ನಮ್ಮ ಕ್ರೈಸ್ ಇಡಿ ಅವರು ಬಂದಿದ್ದಾರೆ. ನಮ್ಮ SP ಅವರ ಜೊತೆಯಲ್ಲಿ ನಾವು ನಿರಂತರವಾಗಿ ಜಿಲ್ಲಾಡಳಿತ, ನಮ್ಮ ಕೋಲಾರ ಜಿಲ್ಲಾ